ಸಾಕು, ಭಾಷಣ ಕಟ್ ಆಗ್ತದೆ. ನೀವು ಮತ್ತೆ ಇಂಟರಪ್ಷನ್ ಬೇಡ, ಇದು ದಯವಿಟ್ಟು ಪ್ಲೀಸ್. ಬಾಗಲಕೋಟೆ ಜಿಲ್ಲೆ ಬದಾಮಿ ಮತಕ್ಷೇತ್ರ ಕೆರಗ ಪಟ್ಟಣದಿಂದ ಬಂದಿದ್ದು. ಸರ್, ತಾವು ಸರ್ಕಾರಕ್ಕೆ ಏನ್ ಮುಖ್ಯವಾದ ಬೇಡಿಕೆ, ತಮ್ಮ ನೋವು ಏನಿದೆ? ನಮ್ಮ ಮುಖ್ಯವಾದ ಬೇಡಿಕೆ ಏನಂದ್ರೆ ನಮಗೆ ಲಾಭಾಂಶದಲ್ಲಿ ಕಡಿಮೆ ಇದೆ. ಇನ್ನಿತರ ಖರ್ಚುಗಳು ಜಾಸ್ತಿ ಆಗ್ತಾ ಇದ್ದಾವೆ. ಈಗಿನ ದಿನಮಾನಗಳಲ್ಲಿ ಎಲ್ಲಾ ತರದಿಂದ ರೇಟ್ಗಳು ಹೆಚ್ಚಾಗ್ತಿದ್ರು, ನಾವು ಅದೇ ಲಾಭಾಂಶದಲ್ಲಿ ಉಳಿದಿದ್ದೀವಿ. ಸರ್ಕಾರಕ್ಕೆ ಬರುವ ವರ್ಷದಲ್ಲಿ ಪದೇ ಪದೇ ಕೇಸ್ ಹಾಕೋದು, ಮತ್ತೆ ಇವ್ರ ಲೈಸೆನ್ಸ್ ಹೆಚ್ಚು ಮಾಡೋದು, ವ್ಯಾಟ್ ಹೆಚ್ಚು ಮಾಡೋದು, ಮತ್ತೆ ಅನಾರೋಗ್ಯ ಅಮೌಂಟ್ ಹೆಚ್ಚು ಮಾಡೋದು. ಇದರಿಂದ ಏನಕ್ಕೆ ನಮ್ಮ ಅಮೌಂಟ್ಗಳಲ್ಲಿ ನಮ್ಗೆ ಬರುವ ಇದರಲ್ಲಿ ಇದು ಲಾಭದಲ್ಲಿ ಅವ್ರಿಗೆ ಕಟ್ಟಬೇಕಾಗುತ್ತದೆ. ಆರಂಭ ಲಾಭ ಕಡಿಮೆ ಇದೆ. ಸರ್, ನಾನು ಕಂಡ ಪ್ರಕಾರ ಮೊದಲು ಇದಕ್ಕಿಂತ ಕಡಿಮೆ ಇತ್ತು, ಆಮೇಲೆ ಮತ್ತೆ 14-18 ಹೆಚ್ಚು ಮಾಡಿದ್ರು. ಈಗ ಮತ್ತೀಗ ಅದರಿಂದ ಡಬಲ್ ಮಾಡಿದ್ದಾರೆ. ಈಗ ನೋಡ್ರಿ, ಕಾರ್ಪೊರೇಷನ್ಗೆ ಮತ್ತು ಸಿಟಿ ಲೆವೆಲ್ಗೆ ಮತ್ತು ರೋಡ್ ಲೆವೆಲ್ಗೆ ರೇಷ್ಮೆ ಇದೆ. ಆ ರೇಷ್ಮೆ 2 ರೂಪಾಯಿ ಕಟ್ರಿ ಅಂತ ಏನ್ ಮಾಡ್ತಾರ? ನಮ್ಮ ಆದಾಯ ತಗೊಂಡೋಗಿ ಫ್ರೀ ಲಕ್ಷ್ಮಿ ವಿತರಣೆ ಏನೋ ಮಾಡ್ತಾರೆ. ಫಸ್ಟ್ ಇದಕ್ಕೆ ಗ್ಯಾರಂಟಿ ಯೋಜನೆಗೆ ನಮ್ಮ ಹಣ ತಗೊಂಡು ಮಾಡಿ ಇವರು ಸರ್ಕಾರರಿಗೆ ನಾವು ಒಂದು ಮನವಿ ಮಾಡ್ಬೋದು ಏನಂದ್ರೆ, ಏನು ದೊಡ್ಡದವರ ರೊಕ್ಕ ತಗೊಂಡೋಗಿ ದುಡ್ಡು ಕೂಡ ಹಾಕುತ್ತಿದ್ದಾರೆ. ಇದರಿಂದ ಜನರು ಬಹಳ ದಾರಿ ತಪ್ಪಕತ್ತಿದ್ದಾರೆ. ಅದಕ್ಕೆ ನಾವೇನಂತೀವಿ, ದುಡ್ಡವನಿಗೆ ಒಂದು ಅಮೌಂಟ್ ಕೊಡ್ಬೇಕು. ದುಡ್ಡವನಿಗೆ ಲಾಭ ಇಲ್ಲ ಅಂತಂದ್ರೆ ದುಡ್ಡವರಿಗೆ ನಾವು ದುಡ್ಡನ್ನು ತಗೊಂಡೋಗಿ ಮತ್ತೊಬ್ಬರವ್ರ ಒಂದು ಯೋಜನೆಗಳಿಗೆ ಹಾಕಾಕತ್ತಿದಲ್ಲ. ಅದರಿಂದ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೋದೇನಂದ್ರೆ ಅವನ್ನೆಲ್ಲ ಬಂದ್ ಮಾಡಿ ಸರ್ಕಾರಕ್ಕಿಂತ ಒಂದು ಒಳ್ಳೆ ಕೆಲಸ ಆಗತ್ತಂದ್ರೆ ಅದನ್ನ ಮಾಡ್ಲಿ ಅಂತ ನಾ ಹೇಳ್ತಾ ಇದ್ದೀನಿ. ಸರ್ಕಾರದವರು ಏನ್ ಹೇಳ್ತಾರ, ಯಾವ್ದೇ ಒಂದು ಜಾತಿ ಮತ ಭೇದ ಭಾವ ಇದ್ದೀರಾ, ಸಮೃದ್ಧಿಯಾಗಿ 96,000 ಕೋಟಿ ಅಂತಾರೆ ಸರ್. ಅದೇ ಎಲ್ಲ ಒಂದ್ರೆ ಪ್ರತಿಯೊಂದಕ್ಕೂ ಎಫೆಕ್ಟ್ ಹೊಡಿತಾ ಇದೆ. ಯಾಕೆ ಹೊಡಿತಾ ಇದೆ ಅಂತ ನಿಮ್ಗೆ ಹೇಳ್ತೀನಿ. ನಮ್ಮ ಅವಕಾರಿ ಆದಾಯ ತೆಗೆದುಕೊಂಡು ಇವರು 7ನೇ ವೇತನ ಆಯೋಗ, 8ನೇ ವೇತನ ಆಯೋಗ ಮಾಡಿಕೊಂಡು ನಮ್ಮ ಸಂಬಳವನ್ನು 100 ರೂಪಾಯಿ ಮಾಡ್ತಾರೆ. ಒಂದು ವಿಧಾನಸಭೆಯಲ್ಲಿ MLC ತಮ್ಮ ಸಂಬಳ ಜಾಸ್ತಿ ಮಾಡ್ಕೊಂಡ್ರು, ನಮ್ಮ ಟೆಲಿಫೋನ್ ಬೂತ್ ಮಾಡ್ಕೊಂಡ್ರು, ಸಂಬಳ ಜಾಸ್ತಿ ಮಾಡ್ಕೊಂಡ್ರು. ನಮ್ಗೆ ಏನ್ ಕೊಟ್ರಿ? PHM ಕೊಟ್ರಿ, ಇನ್ನೂ ಕೊಡ್ತಾ ಇಲ್ಲ. ದುಡಿಯೋರು ನಾವು ಬೇರೆ ತೋರಿಸಿ ಇವತ್ತು ನಮ್ಮ ಶಾಪ್ನಾಗ ಪರಿಸ್ಥಿತಿ ಏನಂದ್ರೆ, ನಮ್ಮ ಕಸ್ಟಮರಿಗೆ ತಗೊಂಡು ಅಂಗಡಿ ಕಸ ನಾವು ಹುಡುಕ್ಬೇಕು. ಮುಂದೆ ನಮ್ಮ ಅಂಗಡಿ ಬಂದು ಕಸ್ಟಮರಿಗೆ ನಮ್ಮ ಕೈಗೆ ಯಾಕಂದ್ರೆ ಲೇಬರ್ ಬರ್ತಾ ಇಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮತ್ತೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ, ಅಬಕಾರಿ ಸಚಿವರಿಗೆ ತಾವ್ ಏನ್ ಹೇಳಬೇಕು ಇಷ್ಟಪಡ್ತೀರಾ ಸರ್? ನಮ್ಗೆ ಏನಿಲ್ಲ, ನಮ್ಗೆ ಕೊಡ್ರಿ. ದಯವಿಟ್ಟು ನಮ್ಮ ಅಸೋಸಿಯೇಷನ್ ತರಫಿನಿಂದ ಅವರಿಗೆ ನಾನು ತುಂಬಾ ವಿನಂತಿಯಿಂದ ಕೇಳ್ಕೊಳ್ಳೋದೇನೆಂದರೆ, ಇವೇನು ಹೆಚ್ಚುವರಿ ಮಾಡ್ತಾ ಹೋಗ್ತಾ ಇದ್ದೀರಿ ನೀವು ನಮ್ಮ ಅಬಕಾರಿ ಇಲಾಖೆಗೆ, ಅದನ್ನ ಬಂದ್ ಮಾಡಿ ನಮಗೆ ಕೊಡು. ನಮ್ಗೆ ಮೊದಲೇನು 20% ನಮ್ಗೆ ಲಾಭಾಂಶ ಕೊಡ್ತಿದ್ರಿ, ಅದೇ ನಮ್ಗೆ ರೀಕೊಡಿ ಅಂತ ನಾ ಕೇಳ್ತಾ ಇದ್ದೇನೆ. ನಾವು ಮಾತನ್ನು ಹೇಳಿದೀವಿ ಅವರಿಗೆ, ಸ್ವಾಮಿ ನೀವು ಡ್ಯೂಟಿಯನ್ನ ಈ ಪಾರ್ಟಿ ಜಾಸ್ತಿ ಮಾಡ್ತಾ ಹೋದ್ರೆ ಸಾಮಾನ್ಯ ಜನಗಳಿಗೆ ನಿಮ್ಮ ಮದ್ಯವನ್ನೇ ಕುಡಿದು ಅವರಿಗೆ ಅಮಲಾಗಬೇಕಂತ ಏನಿಲ್ಲ. ಕಡಿಮೆ ದರದಲ್ಲಿ ಅವರು ಅಮಲಾಗುವಂತ, ಎಂಜಾಯ್ ಮಾಡುವಂತ ಸ್ವತ್ತುಗಳು ಬಹಳಷ್ಟು ಸಿಗ್ತವೆ. ಬಿಸ್ಕಿ ಕುಡದೆ ಅಮಲಾಗಬೇಕಾ? ಬ್ರಾಂಡಿ ಕುಡದೆ ಅಮಲಾಗಬೇಕಾ? ಗಾಂಜಾಗಳು ಮಾರ್ಕೆಟ್ನಲ್ಲಿ ಬೇಕಾದಕ್ಕೆ ಸಿಗ್ತವೆ. ಅದನ್ನು ತಗೊಂಡ್ರು ಕೂಡ ಅವರಿಗೆ ಅಮಲಾಗ್ತದೆ ಅಂತ ಹೇಳಿದಾಗ ಅವರು ನಗಾಡಿದ್ರು. ಇನ್ನೂ ಒಂದು ಮೀಟಿಂಗ್ ಆಯ್ತು ಅವ್ರ ಜೊತೆ, ನಮ್ಮ ಚರ್ಚೆಯ ನಂತರ ಇತ್ತೀಚೆಗೆ ಕರೆದಿದ್ರು. ಚರ್ಚೆಯ ನಂತರ ಹೇಳಿದಾಗ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಆಪ್ಷನ್ನ ಅವಶ್ಯಕತೆ ಇಲ್ಲ. ಡ್ಯೂಟಿಗಳನ್ನು ನೀವು ಕಡಿಮೆ ಮಾಡಿ, ಎನ್ಫೋರ್ಸ್ಮೆಂಟ್ ಟೈಟ್ ಮಾಡಿ, ನಿರೀಕ್ಷಿತ ರೆವಿನ್ಯೂ ಬಂದೇ ಬರ್ತದೆ. ಇದು 25 ವರ್ಷಗಳಿಂದ ಇಂತಹ ಸಲಹೆಗಳನ್ನು ನಾವು ಕೊಡ್ತಾ ಬರ್ತಾ ಇದ್ದೀವಿ. ಇದು ಖಂಡಿತ ಬರ್ತದೆ ಎನ್ನುವ ವಿಚಾರವನ್ನ ಸ್ಪಷ್ಟವಾಗಿ ಹೇಳಿದ್ದೀವಿ. ನಾನು ಅಥವಾ ಅಧ್ಯಕ್ಷರು ಅಥವಾ ಕೋಶಾಧಿಕಾರಿ ನಾವ್ಯಾರು ಹೇಳಿದ ತಕ್ಷಣ ಅದು ನಿಲ್ಲಲ್ಲ. ನೀವುಗಳು ನಮ್ಮ ಜೊತೆ ಸದೃಢವಾಗಿ ನಿಂತರೆ ಮಾತ್ರ ಸರ್ಕಾರದಿಂದ ಮುಂದಕ್ಕೆ ಆಗುವ ಅನಾಹುತಗಳನ್ನು ತಡೆಯಲಿಕ್ಕೆ ನಮಗೆ ಸಾಧ್ಯ ಇದೆ. ಇದನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಅಧಿಕಾರಿಗಳ ಕಥೆ ಹೇಗಾಗಿದೆ ಅಂತ ಹೇಳಿದ್ರೆ, ಬೆಳಿಗ್ಗೆ ಅವರ
ಅಂಗಡಿ